ಹಾಂ, ವಿದ್ಯಾರ್ಥಿಗಳೇ, ಇದನ್ನ ಪ್ರಶ್ನೆನ ಸರಿಯಾಗಿ ನೋಡ್ಕೊರಿ. ಬಿಡಿಸೋದಾದೇನು ವಿಡಿಯೋ ಆನ್ ಮಾಡ್ರಿ, ಬಂದು ನಾನು ತೋರಿಸ್ತೀನಿ. ಹಾಂ, ಬಿಡಿಸೋದಾತದ ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಬೋರ್ಡ್ ಕಡೆ ನೋಡ್ರಿ. ಇದು ಪ್ರಶ್ನೆ ಹೆಂಗದ, ಇದು ಪಿಕ್ಟೋಗ್ರಾಫ್ ಮತ್ತು ಪರ್ಸೆಂಟೇಜ್, ಪರ್ಸೆಂಟೇಜ್ ಶೇಕಡಾದಾಗದ ಮತ್ತು ಪಿಕ್ಟೋಗ್ರಾಫ್ ಅದ. ಇದು ಈ ಕೆಳಗಿನ ಚಿತ್ರ ಸಂಕೇತವು ಒಬ್ಬ ವ್ಯಾಪಾರಿಯ ವಾರದ ಮೊದಲ 5 ದಿನಗಳಲ್ಲಿ ಮಾರಾಟ ಮಾಡುವ ಕಿತ್ತಳೆಗಳ ಬುಟ್ಟಿಗಳ ಸಂಖ್ಯೆಯನ್ನು ತೋರಿಸುತ್ತದೆ. ನೋಡಿ, ಸೋಮವಾರ 1 2 3 4, ಮಂಗಳವಾರ ಎಷ್ಟು 6, ಬುಧವಾರ 3, ಗುರುವಾರ 4, ಶುಕ್ರವಾರ 6. ಈ ಒಟ್ಟು ಚೌಕಗಳು ಏನವು, ಒಟ್ಟು ಕಿತ್ತಳೆ ಬುಟ್ಟಿಗಳು ಮಾರ್ಯಾವ. ಒಂದು ಚೌಕ ಬರೋಬ್ಬರಿ ಎಷ್ಟು, 10 ಕಿತ್ತಳೆ ಹಣ್ಣುಗಳು. ಒಂದು ಚೌಕದಾಗ 10 ಕಿತ್ತಳೆ ಹಣ್ಣುಗಳು ಅಂದ್ರೆ ಈ ಒಟ್ಟು ಚೌಕ ಎಷ್ಟಾದ ಅನ್ನೋದು ನೋಡ್ಕೋಬೇಕು. 1 2 3 4, ಒಂದು 6 10 13, ಒಂದು 17 17 20 23 ಚೌಕ ಅಂತಂದ್ರೆ ಹೆಂಗೆ ತಿಳ್ಕೊಬೇಕು ನೋಡಿ. 23 ಚೌಕಗಳು, 23 ಚೌಕಗಳು 23 ಚೌಕಗಳು ಬರೋಬ್ಬರಿ 23. ಒಂದು ಚೌಕ ಅಂದ್ರೆ ಎಷ್ಟು ಇರ್ತಾವ, 10 ಅಂದ್ರೆ ಎಷ್ಟು, 230 ಹಣ್ಣುಗಳು ಮಾರ್ಯಾವ. ಒಟ್ಟು ಹಣ್ಣುಗಳು ಬರೋಬ್ಬರಿ, ಒಟ್ಟು ಹಣ್ಣುಗಳ ಸಂಖ್ಯೆ ಬರೋಬ್ಬರಿ ಮಾರಿದ ಹಣ್ಣುಗಳ ಸಂಖ್ಯೆ ಪ್ಲಸ್ ಉಳಿದ ಹಣ್ಣುಗಳ ಸಂಖ್ಯೆ ಎಷ್ಟು ಮಾರ್ಯಾವ ಈಗ, 230 ಮಾರ್ಯಾವ, 270 ಉಳಿದಾವ. ಎಷ್ಟು ಉಳಿದಾವ, 270 ಉಳಿದಾವ. ಒಟ್ಟು ಅವನಲ್ಲಿದ್ದ ಹಣ್ಣುಗಳು ಎಷ್ಟು, 500 ಅದು. ಅವೇನು ಕೇಳ್ತಾನ, ಶೇಕಡಾದಾಗ ಕೇಳ್ಯಾನ. ಶೇಕಡ ಏನು ಕೇಳ್ಯಾನ, ಮಾರಾಟ ಮಾಡಿದ ಒಟ್ಟು ಬುಟ್ಟಿಗಳ ಶೇಕಡ ಎಷ್ಟು, ಮಾರಾಟ ಮಾಡಿದ ಅದನ್ನು ತಿಳ್ಕೊಬೇಕು. ಇದು ಮಾರಾಟ ಮಾಡಿದ್ದು, ಇವು ಉಳಿದದ್ದು ಶೇಕಡ ಎಷ್ಟು ಅಂತ ಕೇಳಿದ ಅಂದ್ರೆ, ಈಗ ನೋಡ್ರಿ ಶೇಕಡ ಬರೋಬ್ಬರಿ ಹೆಂಗೆ ಹಚ್ಕೋಬೇಕಂದ್ರೆ, ನೀವು ಹೆಂಗೆ ಕಂಡ್ರೆ ಒಟ್ಟು ಬುಟ್ಟಿಗಳೆಷ್ಟು 500 ಅಂತ ತಿಳ್ಕೊಳ್ರಿ. ಹೌದಾ, 100 ಗುಂಡ್ಲೆ ಉಳಿದದ್ದು ಶೇಕಡ ಎಷ್ಟಂದ್ರೆ 270 ಹಚ್ಕೋರಿ. ಮಾರಿದ ಹಣ್ಣುಗಳ ಶೇಕಡ ಎಷ್ಟಂದ್ರೆ 230 ಹಚ್ಕೋರಿ. ನೋಡ್ರಿ, 230 ಹಚ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. 230 ಹಚ್ಕೊಂಡ್ರೆ ಏನಿದು, ಮಾರಿದ ಒಟ್ಟು ಹಣ್ಣುಗಳ ಮಾರಿದ ಶೇಕಡ ಬರ್ತದೆ. ಉಳಿದ ಹಣ್ಣುಗಳ ಶೇಕಡ 500ಕ್ಕೆ 270, 100ಕ್ಕೆ ಎಷ್ಟು ಅಂತ ಹಚ್ಕೋಬೇಕು. ನೀವು ಹಿಂಗೆ ತಿಳ್ಕೊಬೇಕು, ಗಣಿತಗಳನ್ನು ತಿಳ್ಕೊಬೇಕು ಮೊದಲು. 100 ಗುಂಡ್ಲೆ 2, ಯಾಕೆ ಅದನ್ನು ನಾವು 230 ಹಚ್ಕೊಂಡಿವಿ ಅಂದ್ರೆ, ಇದ್ದ ಬುಟ್ಟಿಗಳೆಷ್ಟು ಮತ್ತು ಅವನ್ನು ಮಾರಾಟ ಮಾಡಿದ ಬುಟ್ಟಿಗಳ ಶೇಕಡ ಎಷ್ಟು. ಮಾರಾಟ ಮಾಡಿದ 230 ಎಷ್ಟು, 500ಕ್ಕೆ 230 ಮಾರ್ಯಾನ, 100ಕ್ಕೆ ಎಷ್ಟು ನೋಡಿ. ಈ ಪೂಜೊತ್ತು 5 1 5 2 202 46 ಶೇಕಡ ಏನಾಯ್ತು, ಮಾರಿದ ಪ್ರಮಾಣ 46 ಶೇಕಡ. ಉತ್ತರದಾಗ ಏನು ಹೇಳ ನೋಡ್ರಿ, ಇಲ್ಲೇ 500 ಹಣ್ಣುಗಳು, ಒಟ್ಟು ಹಣ್ಣುಗಳು ಶೇಕಡ 50 ಶೇಕಡ ಅಂತ ಬಂದಿಲ್ಲ, 46 ಅದ. ಇದು ಕರೆಕ್ಟ್ ಅದ. ಆದರೆ ಒಟ್ಟು ಹಣ್ಣುಗಳ ಸಂಖ್ಯೆ 500 ಬರಿಬೇಕಾಗಿತ್ತು, ಬರೋದಿಲ್ಲ. 500 ಹಣ್ಣುಗಳ ಸಂಖ್ಯೆ ಬರ್ದಾನ, ಆದರೆ ಶೇಕಡ ಪ್ರಮಾಣದಾಗ 46 ಕೊಟ್ಟಾನಂದ್ರೆ ಇದು ತಪ್ಪು. 500 ಹಣ್ಣುಗಳು ಕರೆಕ್ಟ್, 50 ಶೇಕಡ ಮಾರಿದ್ದ ಹಣ್ಣು ಅಂತ ಹೇಳ್ತಾನೆ, ತಪ್ಪು. 500 ಹಣ್ಣುಗಳಿಗೆ 46 ಶೇಕಡ ಅದು ಅಂತಂದ್ರೆ ಉತ್ತರ ಸಂಖ್ಯೆ ಡಿ ಕರೆಕ್ಟ್ ಆಗ್ತದೆ. ಹಿಂಗೆ ತಿಳ್ಕೊ. ಹೆಂಗಂದ್ರೆ 500ಕ್ಕೆ ಒಟ್ಟು ಹಣ್ಣುಗಳು 500,
ಅರ್ಥ ಮಾಡ್ಕೋಬೇಕು ನೀವು. 500 ಹಣ್ಣುಗಳು ಮಾರಿದ್ದು 46%. ಇದು ಎಲ್ಲದ ಉತ್ತರ ಅಂದ್ರೆ ಡಿದಾಗದ. ಇದನ್ನ ಇನ್ನೊಂದ್ಸಲ ಸರಿಯಾಗಿ ತಿಳ್ಕೊಂಡು ನೀವು ಹೊಳೆ ರಿಪೀಟ್ ನೀವು ವಿಡಿಯೋಗಳನ್ನು ನೋಡ್ರಿ. ನೀವು ಏನು ಒಟ್ಟ ಗಣಿತ ಎಷ್ಟು ಶಣ್ಯರಾಗ್ತೀರಿ ಅಂದ್ರೆ ನೀವು ಅದು ಏನು ಹೇಳೋದು ನೀವು ನೋಡ್ರಿ ತಯಾರಾದಿಂದ. ಇವೆಲ್ಲ ಇಶ್ಯೂ ಪೇಪರ್ಗಳು ತಯಾರಾದಿಂದ ಭಾಳ ಉಪಯೋಗ ಆಗ್ತದೆ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಥ್ಯಾಂಕ್ ಯು ಬಾಯ್ಸ್.